ಹೇ ಡಿವೈನ್ ಸೋಲ್ಸ್ ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್ ಆ್ಯಂಡ್ ಹೋಲಿಸ್ಟಿಕ್ ಹೀಲರ್ ಕೂಡ. ಸೊ ನೀವು ನಿಮ್ಮ ಲೈಫಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಯಾಕಿನ್ನ ನಾನು ಪ್ರೀತಿನ ಅಟ್ಯಾಕ್ ಮಾಡೋಕ್ಕಾಗ್ತಿಲ್ಲ, ಯಾಕೆಲ್ಲ ನಂಗೆ ಬೆನ್ನುಗೆ ಚೂರಿ ಹಾಕೋ ಹೋಗೋರೆ ಬಂದರು, ಯಾಕೆ ಮೋಸ ಮಾಡಿದ್ರು ನನ್ನ ಲೈಫಲ್ಲಿ, ಅಥವಾ ಈವನ್ ನಿಮ್ಮ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಐ ಥಿಂಕ್ ನೀವೇನಾದರೂ ಮದುವೆ ಆಗಿದರೆ ಈ ವಿಡಿಯೋ ನಿಮಗಲ್ಲ. ಸೊ ಕಮಿಟೆಡ್ ಆಗಿದ್ರು ಇನ್ನೂ ಮದುವೆ ಫಿಕ್ಸ್ ಆಗ್ತಿಲ್ಲ ಅನ್ನೋರಿಗೆ, ಅಥವಾ ಇನ್ನೂ ಸಿಂಗಲ್ ಇದ್ದರೆ, ಸೊ ನಿಮ್ಮ ಲೈಫಲ್ಲಿ ಈವನ್ ನೀವು ಕಮಿಟೆಡ್ ಇದ್ರೂ ತುಂಬ ಏನೂ ವರ್ಕ್ ಆಗ್ತಿಲ್ಲ, ಅಥವಾ ನಿಮ್ಮಿಬ್ಬರ ನಡುವೆ ಮದುವೆ ಮಾತುಕತೆ ಬಂದಾಗ ಏತಕ್ಕೆ ಡಿಲೇ ಆಗ್ತಿದೆ. ಸೊ ಅದನ್ನೆಲ್ಲ ನಾವು ಈ ವಿಡಿಯೋ ತಿಳ್ಕೊಳ್ಳೋಣ. ಯಾಕೆಂತಂದರೆ ಇದು ನೀವು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿದೆ, ಮೆಸೇಜ್ ಫ್ರಮ್ ಯುವರ್ ಫ್ಯೂಚರ್ ಸ್ಪೌಸ್ ಅಂತಂದರೆ ನೀವು ಯಾರನ್ನ ಮದುವೆ ಆಗ್ತೀರಾ ಅವರಿಂದ ನಿಮಗೆ ಒಂದು ಮೆಸೇಜ್ ಇದೆ. ಯಾಕೆ ಅಂತಂದರೆ ಈವನ್ ನೀವು ಕಮಿಟೆಡ್ ಆಗಿದ್ರೂ ಸೊ ಮುಂದೆ ಒಂದು 5 ವರ್ಷ ಒಂದು ವ್ಯಕ್ತಿ ಇದ್ದಂಗೆ ಇರೋದಿಲ್ಲ ಅಲ್ವಾ. ಒಂದು 2-3 ವರ್ಷ ಆದಮೇಲೆ ಚೇಂಜ್ ಆಗ್ತಾರೆ, ಅವ್ರ ಎನರ್ಜಿನೂ ಚೇಂಜ್ ಆಗುತ್ತೆ, ಲೈಫ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಪ್ರಬುದ್ಧತೆ ಬರುತ್ತೆ ಲೈಫಲ್ಲಿ ಅಲ್ವಾ. ಜೀವನದಲ್ಲಿ ನಾವು ಹೆಂಗೆ ನಡಿಬೇಕು ಏನು ಅಂತ. ಈಗ ನಾವೇ ಈವನ್ ನಾನೇ ಒಂದು 4-5 ವರ್ಷ ಹೋದರೆ ಈ ರೀತಿ ಇರಲಿಲ್ಲ. ಸೊ ಎಷ್ಟೊಂದು ಮೆಚ್ಯೂರಿಟಿ ಮತ್ತು ಸ್ಪಿರಿಚುವಾಲಿಟಿ ನನ್ನ ಜೀವನಕ್ಕೆ ಬಂದಿದೆ. ಸೊ ನೀವು ಅಷ್ಟೇ, ಈಗ ಏನಾದರೂ ನೀವು ಸಿಂಗಲ್ ಆಗಿದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ತುಂಬ ಸಪೋರ್ಟ್ ಪಡ್ತಾ ಇದ್ದೀರಾ, ನೀವು ತುಂಬ ಏನು ಅಂತಂತಂದರೆ ಡೇ ಎಲ್ಲ ಚೆನ್ನಾಗಿರ್ತೀರ, ಬಟ್ ನೀವು ಮಲ್ಕೊಂಡಾಗ ಒಂಟಿತನ ಕಾಡ್ತಿದೆ. ಯಾಕೆ ಅಂತಂದರೆ ಯು ವಾಂಟ್ ಸಂಬಡಿ. ಏನಕ್ಕೆ ಅಂತಂದರೆ ನೀವು ಒಂದು ಲೈಫಲ್ಲಿ ಒಂದು ಒಳ್ಳೆತನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಮಾತುಕತೆಗಾಗಿರ್ಬೋದು. ಸೊ ಓವರಾಲ್ ಆಸ್ಪೆಕ್ಟ್ ನಿಮಗೆ ಒಂಟಿತನ ಕಾಡ್ತಿದೆ. ನೀವು ಒಬ್ಬರೇ ಇರಬೇಕಾದ್ರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಎಲ್ಲ ಚೆನ್ನಾಗಿರ್ತೀರ, ಒಬ್ಬರೇ ಹೋಗ್ತೀರಾ. ಈವನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದರೂ ಖಂಡಿತ ನಿಮ್ಗೆ ಒಂಟಿತನ ಕಾಡ್ತಿದೆ, ಯಾಕೆಂದರೆ ಯಾವುದು ಸರಿಯಾಗಿ ಹೋಗ್ತಿಲ್ಲ ಅಂತ. ಸೊ ಇದು ನಿಮ್ಮ ಫ್ಯೂಚರ್ ಪಾರ್ಟ್ನರಿಂದ ಮೆಸೇಜ್. ಮೇ ಬಿ ಫಾರ್ ಸಮ್ ಆಫ್ ಯು, ಸಾರಿ ಟು ಸೇ ದಿಸ್, ಕೆಲವ್ರಿಗೆ ಮಾತ್ರ. ಈಗ ನೀವು ಯಾರ ಜೊತೆ ಇದ್ದೀರಾ ಅವ್ರ ಜೊತೆ ನಿಮ್ಮ ಮದುವೆ ಆಗೋದು ಡೌಟ್ ಇದೆ, ಅದಕ್ಕೆ ಫ್ಯೂಚರ್ ಮೆಸೇಜ್ ಅಂತಂದರೆ ಬೇರೆ ನೀವು ಮದುವೆ ಆಗೋ ಸಂಗಾತಿಯಿಂದ ಇದು ಮೆಸೇಜ್ ಇರ್ಬೋದು. ಸಪೋಸ್ ನೀವೇನಾದರೂ ಅವ್ರ ಜೊತೆ ಮದುವೆ ಆದರೆ ಸೊ ಆದಾಗ ಏನು ಚೇಂಜಸ್ ಆಗುತ್ತೆ. ಸೊ ಓವರಾಲ್ ಎಲ್ಲ ನೋಡೋಣ. ನೀವು ಇಂಟ್ರೊಡಕ್ಷನ್ನ ಸ್ಕಿಪ್ ಮಾಡಬೇಡಿ, ಅದಕ್ಕೆ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ಎಲ್ಲ ವಿಡಿಯೋ ರೆಸೊನೇಟ್ ಆಗೋಲ್ಲ ಅಂತ. ಸೊ ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಎನರ್ಜಿ ಸೆನ್ಸ್ ಆಗ್ತಿದೆ, ನಿಮ್ದು ಏನು ಎನರ್ಜಿ ಇದೆ ಅಂತ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ನಿಮ್ಮದು ಫ್ಯೂಚರ್ ಪಾರ್ಟ್ನರ್ದು ಏನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಒಂದು, ಐ ಥಿಂಕ್ ನೀವು ನೋಡೋದಕ್ಕೆ ತುಂಬ ಬೋಲ್ಡ್, ಹೊರಗಡೆ ಜನರಿಗೆ ಕಾಣೋದು ತುಂಬ ಬೋಲ್ಡು, ಕರಿಸ್ಮ್ಯಾಟಿಕ್ಕು, ಆ್ಯಕ್ಷನ್ ಓರಿಯೆಂಟೆಡು. ಸೊ ಇವ್ರಿಗೇನಪ್ಪ, ಸೊ ಇದು ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ, ಗಂಡು ಹೆಣ್ಣು ಅಥವಾ ಈವನ್ ನೀವು ಸೇಮ್ ಜೆಂಡರ್ನ ಇಷ್ಟಪಡ್ತಿದ್ರು ವಿಡಿಯೋ ವಾಚ್ ಮಾಡ್ಬೋದು. ಸೊ ನಂದು ಯಾವುದೇ ವಿಡಿಯೋಗಳು ಯಾವುದೇ ಜೆಂಡರ್ ಬೇಸಿಸ್ ಮೇಲೆ ಇರೋದಿಲ್ಲ, ರಿಲಿಜಿಯನ್ ಬೇಸಿಸ್ ಮೇಲೆ ಇರೋಲ್ಲ. ಯಾಕೆಂದರೆ ನಾನು ಅದೆರಡು ನಂಬೋದೇ ಇಲ್ಲ, ನಾನು ನಂಬೋದು ಓನ್ಲಿ ಸೋಲ್ ಅಷ್ಟೇ. ನೀವು ತುಂಬ ಹೊರಗಡೆ ಕರಿಸ್ಮ್ಯಾಟಿಕಾಗಿ ಕಾಣ್ತೀರ, ತುಂಬ ಬೋಲ್ಡಾಗಿ ಕಾಣ್ತೀರ. ನಿಮ್ಮನ್ನ ಯಾರನ್ನ ನೋಡಿದ್ರೆ ಇವನಿಗೆ ಅಥವಾ ಇವಳಿಗೆ ಏನಪ್ಪ ಜೀವನದಲ್ಲಿ ಏನೂ ಇಲ್ಲ, ಆರಾಮಾಗಿದ್ದಾರೆ, ತುಂಬ ಲಕ್ಕಿಯೆಸ್ಟ್ ಪರ್ಸನ್ನು, ಇವ್ರು ಏನು ದೇವ್ರ ಹತ್ರ ಬೇಡ್ಕೊಂಡ್ರೂ ಈಸಿಯಾಗಿ ಆಗುತ್ತೆ. ಮತ್ತು ಎಷ್ಟೊಂದು ಜನ ನೀವು ಸಿಂಗಲ್ ಅಂದರೂ ನಂಬಲ್ಲ, ಯಾಕೆಂತಂದರೆ ನೀವು ಅಷ್ಟು ಚೆನ್ನಾಗಿದ್ದೀರ. ಮತ್ತು ಓವರಾಲ್ ನಿಮ್ಮ ಎನರ್ಜಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಗೆ ಗೊತ್ತಿಲ್ಲ ಎಷ್ಟೊಂದು ಜನ ಫಿಸಿಕಲಿ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮಗೆ. ಸೊ ಓವರಾಲ್ ನೀವು ನೋಡಿದ್ರೆ ನಿಮ್ಮ ಲೈಫಲ್ಲಿ ಏನೂ ಕಷ್ಟ ಇಲ್ಲ ಅನ್ನೋ ರೀತಿ ನೀವು ಹೊರಗಡೆ ಪ್ರೊಜೆಕ್ಟ್ ಮಾಡ್ತೀರ. ಬಟ್ ನಿಮ್ಗೆ ಗೊತ್ತು ನಿಮ್ಮ ಲೈಫಲ್ಲಿ ಆಗಿರೋಂಥ ದುರಂತಗಳು. ಯಾಕೆಂತಂದರೆ ಇದು ಅಪಾಯಿಂಟ್ಮೆಂಟ್ ಕಾರ್ಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ನಿಮ್ಗೆ ಒಂಟಿತನ. ಸೊ ಯೂಶ್ವಲಿ ನಿಮಗೆ ಏನಂತಂತಂದರೆ ನೀವಾಗ ಒಬ್ಬರೇ ಇಲ್ಲ ಲೈಫಲ್ಲಿ, ಲೋನ್ಲಿನೆಸ್ನ ನೀವು ಚೂಸ್ ಮಾಡಿಲ್ಲ, ಜನರು ನಿಮ್ಮನ್ನ ಒಂಟಿಯಾಗಿರೋ ಮಾಡಿಬಿಟ್ಟಿದ್ದಾರೆ. ಸೊ ಡೆವಿಲ್ ಕಾರ್ಡ್ ನೋಡ್ಬೋದು, ಇದೊಂದು ಕಾರ್ಮಿಕ್ ಕನೆಕ್ಷನಿಂದ ನೀವು ಈ ರೀತಿ ಆಗಿರ್ಬೋದು. ಒಂದು, ನೀವು ಈಗಿರೋ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಇದ್ದೀರಾ, ಬಟ್ ಹೊರಗಡೆ ಕಾಣಿಸ್ತಿಲ್ಲ. ಎಲ್ಲರೂ ನಿಮ್ಮ ಪಾರ್ಟ್ನರ್ ಜೊತೆ ಫ್ಯೂಚರ್ದು ನಿಮ್ಮ ಕರೆಂಟ್ ಪಾರ್ಟ್ನರ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಒಳಗಡೆ ಹುಡುಕು ನಿಮ್ಗೆ ಗೊತ್ತಿದೆ. 2, ಇಲ್ಲ ನೀವು ಸಿಂಗಲ್ ಆಗಿದ್ದೀರಾ, ಬ್ರೇಕಪ್ಪಿಂದ ಇನ್ನೂ ಹೀಲ್ ಆಗಿಲ್ಲ, ಕೊರಗ್ತಾ ಇದ್ದೀರಾ, ಈವನ್ ಹೀಲ್ ಆಗಿದ್ರು ಇನ್ನೂ ಸಫೋಕೇಟೆಡ್ ಬರ್ತಾ ಇದ್ದಾರೆ. ಸರ್ ನಿಮ್ಮಲ್ಲಿ ಸೆಲ್ಫ್ ಲವೇ ಔಟ್ ಆಗಿದೆ. ಈ ರೀತಿ ಒಂದು ನರ್ಚರಿಂಗ್ ಎನರ್ಜಿ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರ, ಅದಷ್ಟು ಹೋಗಿದೆ. ಬಟ್ ಇದು ಯಾವುದೇ ಜನರ ಕಣ್ಣಿಗೆ ಕಾಣಿಸ್ತಿಲ್ಲ. ಇದು ಓವರಾಲ್ ನಿಮ್ಮದು ಮೆಸೇಜ್ ಬಂದಿದೆ. ಸೊ ನೆಕ್ಸ್ಟ್ ಇವಾಗ ನಿಮ್ಮ ಫ್ಯೂಚರ್ ಪಾರ್ಟ್ನರ್. ಸೊ ಇದರಲ್ಲಿ ನಾನು ಅವ್ರಿಗೆ ಯಾವಾಗ ಮೀಟ್ ಮಾಡ್ತೀರಾ, ಟೈಮ್ ಲೈನ್ಸು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಕಂಪ್ಲೀಟ್ ಎಕ್ಸಾಕ್ಟ್ ಅವರ ಫಿಸಿಕಲ್ ನೋಡೋದಕ್ಕೆ ಯಾವ ರೀತಿ ಇದ್ದಾರೆ, ನೀವು ಯಾವ ರೀತಿ ಮೀಟ್ ಮಾಡ್ತೀರಾ ಅಂತ. ಸೊ ಇದರ ಓನ್ಲಿ ಅವ್ರದ್ದು ಏನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು, ಸಪೋಸ್ ನಿಮ್ಗೆ ಆಲ್ರೆಡಿ ಪಾರ್ಟ್ನರ್ ಇದ್ದರೆ ಅವರು ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಆಗೋ ಚಾನ್ಸಸ್ ಇದ್ದರೆ ಅವ್ರನ್ನ ನೆನೆಸ್ಕೊಳ್ಳಿ. ಇಲ್ಲ ದೇರ್ ಇಸ್ ನೋ ಚಾನ್ಸ್, ಇದು ಚೆನ್ನಾಗಿ ಹೋಗ್ತಿಲ್ಲ, ಅಥವಾ ನೀವು ಇನ್ನೂ ಸಿಂಗಲ್ ಅಂತಂದರೆ ಜಸ್ಟ್
ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ವಿಡಿಯೋ ನೋಡಿ, ಗೊತ್ತಿಲ್ಲ ಇದು ಎಷ್ಟು ನಿಮಿಷ ಹೋಗುತ್ತೆ ಅಂತ. ಸೊ ಡೀಟೇಲಾಗಿ ನಾನು ಮೆಸೇಜ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬಂದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂತಂದರೆ ಬೇಸ್ಗೆ ಫ್ಯಾನ್ ಹಾಕಲೇಬೇಕು, ಸುತ್ತಮುತ್ತ ವೆಹಿಕಲ್ಸ್ ಒಂದು ಬಂದೇ ಬರುತ್ತೆ ಸಿಟಿಲಿ ಇರಬೇಕಾದ್ರೆ. ಆ್ಯಂಡ್ ಹಿಂದೆ ಆಲ್ರೆಡಿ ಈ ಬೇಸಿಗೆಲೂ ಗುಡುಗು ಮಿಂಚು ಸಿಡ್ಲು ಬರ್ತಾ ಇದೆ. ಸೊ ಇದು ಫಸ್ಟೇ ನೋಡಿ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಸೊ ಈಗ ಇಲ್ಲಿ ಇರೋವಂಥದ್ದು ರೈನ್ಬೋ ಸಿಂಬಲು, ಹೊರಗಡೆ ಮಳೆ ಆಗ್ತಾ ಇರೋದು ನೀವು ನೋಡ್ಬೋದು. ಕಿಟಕಿಲಿ ಫ್ಲ್ಯಾಶ್ ಆಯ್ತು ಇವಾಗ ಹೊರಗಡೆ ಮಳೆ ಅಂದ ತಕ್ಷಣ. ನೀವು ಬೇಕಾದ್ರೆ ವಿಡಿಯೋನ ಒಂದು 10 ಸೆಕೆಂಡ್ ಹಿಂದೆ ಓಡಿಸ್ ನೋಡಿ, ಕಿಟಕಿಲಿ ನಂದು ಹಿಂದೆ ಮಿಂಚು ಬಂದು ತೋರಿಸುತ್ತೆ. ಇದೆಲ್ಲ ಏನು ರೆಪ್ರೆಸೆಂಟ್ ತೋರಿಸ್ತಾ ಇದೆ ಅಂತಂದರೆ ನೋಡಿ ಗುಡುಕ್ತಾ ಇದೆ. ಸೊ ಯೂಶ್ವಲಿ ನಾನು ಟ್ಯಾರೋ ಕಾರ್ಡ್ ಜೊತೆ ಒಂದೇ ಕನೆಕ್ಟ್ ಅಲ್ಲ, ಮಳೆ, ನದಿ, ಬೆಟ್ಟ, ಮರ ಎಲ್ಲ ಎನರ್ಜಿ ಜೊತೆ ನಾನು ಕನೆಕ್ಟ್ ಆಗ್ತೀನಿ. ಎಲ್ಲರಿಂದ ಏನು ಮೆಸೇಜ್ ಸಿಗ್ತಿದೆ ಅಂತ. ಸೊ ಇದೆಲ್ಲ ನಿಮ್ಮ ಫ್ಯೂಚರ್ ಪಾರ್ಟ್ನರ್ದು ಒಂದು ಮೆಸೇಜ್ ಕೊಡ್ತಾ ಇದೆ. ಸೊ ಇವರು ಬೇಸಿಗೆಯಲ್ಲಿ ಬರುವಂಥ ಮಳೆ ಥರ ನಿಮ್ಮ ಲೈಫಲ್ಲಿ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್. ಸೊ ನನಗೆ ಒಂದು ಅನಿಸ್ತಾ ಇದೆ, ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀರ ಅವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬರೋದಿಲ್ಲ, ನಿಮ್ಮ ಫ್ಯೂಚರ್ ಪಾರ್ಟ್ನರ್. ಸೊ ಇದೆಲ್ಲ ಅಚಾನಕ್ಕಾಗಿ ಆಗುವಂಥದ್ದು ನಿಮ್ಮ ಲೈಫಲ್ಲಿ. ಅಂತಂದರೆ ಮೂವಿ ಸ್ಟೈಲಲ್ಲಿ ಸ್ಟಾರ್ಟಿಂಗು ನೋಡಿದ ತಕ್ಷಣ ಫಸ್ಟ್ ಸೈಟ್ ಲವ್ ಆ ಥರ ಆಗೋದಿಲ್ಲ ನಿಮ್ಮ ಲೈಫಲ್ಲಿ, ಇದಂತೂ ಖಂಡಿತ. ಬಟ್ ಒನ್ ಟೈಮ್ ಅವ್ರು ನಿಮ್ಮ ಲೈಫಲ್ಲಿ ಬಂದಮೇಲೆ ಮೂವಿಲಿರುವಂಥ ಒಂದು ಏನು ಲವರ್ಸ್ದು ಅಥವಾ ಒಂದು ಈಗ ಎಷ್ಟೊಂದು ಜನ ಅಂತಾರಲ್ಲ ಇದೆಲ್ಲ ಮೂವಿಲಿ ಅಷ್ಟೇ, ಇದೆಲ್ಲ ನಿಜ ಆಗಲ್ಲ ನಮ್ಮ ಲೈಫಲ್ಲಿ ಅಂತಾರೆ. ಸೊ ನಿಮ್ಮ ಲೈಫಲ್ಲಿ ಮದುವೆ ಆದಮೇಲೆ ನಿಜ ಆಗುತ್ತೆ. ಬಟ್ ನಿಮ್ಮದು ಲವ್ ಸ್ಟಾರ್ಟ್ ಆಗೋದು ಮೂವಿ ಥರ ಅಲ್ಲ, ಜಸ್ಟ್ ನಾರ್ಮಲ್ ಆಗೇ ಆಗುತ್ತೆ. ಬಟ್ ಅವ್ರು ನಿಮ್ಮ ಲೈಫಲ್ಲಿ ಬಂದಾದಮೇಲೆ ಒಂದಂತೂ ನಿಜ, ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಸಾಕಷ್ಟು ಆಪರ್ಚುನಿಟಿ ಬರುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಎಷ್ಟೊಂದು ಕತ್ಲೆ ನೋಡಿ, ಕತ್ಲೆ ಅಂದ ತಕ್ಷಣ ಈ ಕಾರ್ಡ್ ನನಗೆ ಸಿಕ್ಕಿದೆ. ಸೊ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿರುವಂಥ ಲೈಫ್ ನಿಮ್ಗೆ ನಡೀತಾ ಇದೆ, ತುಂಬ ಕತ್ಲೆಲಿದ್ದೀರಾ. ಸೊ ಅದರಿಂದ ಹೊರಗಡೆ ಬಂದು ಯಾರ್ಯಾರು ನಿಮ್ಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅವ್ರ ಜೊತೆ ನೀವು ಸ್ಟ್ಯಾಂಡಾಗಿ ನಿಂತ್ಕೊಳ್ಳುವಂಥ ಟೈಮ್ ಬರುತ್ತೆ. ಸೊ ಅವರು ಓವರಾಲ್ ಏನು ನಿಮಗೆ ಇವಾಗ ಮೆಸೇಜ್ ಕಡಿಮೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ತಲೆ ಕೆಡಿಸ್ಕೊಳ್ಬೇಡಿ, ಯಾರಿಗೂ ಏನು ನೀವು ವರಿ ಮಾಡಬೇಡಿ. ಸೊ ನಾನು ನಿಮ್ಮ ಲೈಫಲ್ಲಿ ಇದ್ದೀನಿ. ಸೊ ನಾನು ನಿಮ್ಮನ್ನ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀರ ಅವಾಗಂತೂ ಖಂಡಿತ ನಾನು ಮೀಟ್ ಆಗೋದಿಲ್ಲ. ಆ್ಯಂಡ್ ನಾವಿಬ್ಬರು ಫಸ್ಟ್ ಮೀಟ್ ಆದಾಗ ನೋಡಿ ಲವರ್ಸ್ ಕಾರ್ಡ್ ಮೆಸೇಜ್ ತೆಗಿತಾ ಇದ್ದಂಗೆ ಲವರ್ಸ್ ಕಾರ್ಡ್ ಬಂದಿದೆ. ಇಂಟಿಮೆಸಿ ಕಾರ್ಡು ಸ್ವಲ್ಪ ನನಗೆ ಇದು ಕಾಣಿಸ್ತಾ ಇದೆ. ನಾನು ನಿಮ್ಮನ್ನ ಫಸ್ಟ್ ಮೀಟ್ ಆದಾಗ ಮೇ ಬಿ ಮೂವಿ ಥರ ನನಗೆ ಫಸ್ಟ್ ಕ್ರಶ್ ಅಂತ ಅನಿಸ್ತೇ ಇರ್ಬೋದು. ಬಟ್ ನಿಮ್ಮಲ್ಲಿರೋ ಅದೊಂದು ತಾಳ್ಮೆ ಮತ್ತು ನೀವು ಬಣ್ಣ ಹಾಕೊಳ್ದೇನೆ ಜನಗಳ ನಡುವೆ ನಿಮಗೋಸ್ಕರ ನೀವು ಬಾಳುವಂಥದ್ದು, ಏನಿರ್ತಾರಲ್ಲ ಬಕೆಟ್ ಹಿಡಿಯಿರುವಂಥ ಗುಣ. ಸೊ ನಿಮ್ಮ ಪಾಡಿಗೆ ನೀವು ಇರ್ತೀರ. ಸೊ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಹಾರ್ಡ್ ವರ್ಕು. ಮತ್ತು ನೀವು ಬೇರೆಯವ್ರ ಥರ ಅಲ್ಲ, ಅಂತಂದರೆ ನಿಮ್ಮ ಕೋಪ ಅಥವಾ ನಿಮ್ಮದು ಒಂದು ಸ್ಟ್ರಾಂಗ್ನೆಸ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಯಾವಾಗಲೂ ಕೋಪ ಪಡೋದಿಲ್ಲ. ಒಂದು ಸಲ ನೀವು ಕೋಪ ಪಟ್ಟರೆ ಎಲ್ಲರೂ ಶಾಕ್ ಆಗ್ತಾರೆ. ಅಥವಾ ನಿಮ್ಮಲ್ಲಿರುವಂಥ ಒಂದು ಕಾನ್ಫಿಡೆನ್ಸು ಓವರಾಗಿ ಅಥವಾ ನೀವು ಹೊರಗಡೆ ವರ್ಕ್ ಮಾಡಬೇಕಾದ್ರೂ ಅಷ್ಟೇ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳ್ಳೋದಿಲ್ಲ. ಬಟ್ ವರ್ಕ್ ನಿಮ್ದು ಆಗ್ತಾ ಇರುತ್ತೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮೇ ಬಿ ನಿಮ್ಮ ವರ್ಕ್ ರಿಲೇಟೆಡ್ದು ಎಲ್ಲ ಅವ್ರಿಗೆ ಅಬ್ಸರ್ವ್ ಆಗಿ ಮೇ ಬಿ ಐ ಥಿಂಕ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಮೆಸೇಜ್ ಕೊಡ್ತಾ ಇರೋದು. ಸೊ ನಿಮ್ಮಲ್ಲಿರುವಂಥ ಲೈವ್ಲಿನೆಸ್ ಅದೊಂದು ಈವನ್ ನಿಮ್ಮ ಲೈಫಲ್ಲಿ ಏನೇ ಆಗಿದ್ರು, ಈವನ್ ನೀವು ಒಂದು ತುಂಬ ಬ್ರೋಕನ್ ಸೋಲ್ ಆಗಿದ್ರು ಇನ್ನು ನೀವು ಕೆಲವೊಂದು ಟೈಮ್ ಒಂಥರ ಹುಡುಗರು ಥರ ಸಣ್ಣ ಮಕ್ಕಳು ಥರ ನೀವು ಖುಷಿ ಪಡೋದು ಅಥವಾ ಸುತ್ತಮುತ್ತ ಜನರನ್ನು ನೀವು ಖುಷಿ ಪಡಿಸ್ತಾ ಇರ್ತೀರ ನೋಡಿ. ಸೊ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅವ್ರು ನಿಮಗೆ ಫ್ಯೂಚರಿಂದ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಇದೇ ಗುಣ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹತ್ರ ಕರ್ಕೊಂಡು ಹೋಗೋದು. ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಆಲ್ರೆಡಿ ಅರ್ಧ ಬ್ರೋಕ್ ಆಗಿದ್ದೀರ. ಸೊ ಹೇಗೋ ಇವಾಗ ಜೀವನದಲ್ಲಿ ಸುಮ್ಮನೆ ನಾಟಕ ಜೀವನ ನಡೆಸ್ತಾ ಇದ್ದೀರ ಖುಷಿಯಾಗಿದ್ದೀನಿ ಅಂತ. ಸೊ ಅಟ್ಲೀಸ್ಟ್ ಸ್ವಲ್ಪ ದಿನ ನಾಟಕನಾದರೂ ಮಾಡಿ. ಯಾಕೆಂತಂದರೆ ಮುಂಚೆ ನಿಮ್ಮ ಮುಂದೆ ಹೋಗ್ತಾ ಇದ್ದಂಗೆ ಆ ನಾಟಕದ ನಗು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಬರುತ್ತೆ ನಿಮ್ಮ ಫ್ಯೂಚರ್ ಪಾರ್ಟ್ನರಿಂದ. ಆ್ಯಂಡ್ ಸಪೋಸ್ ನೀವು ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ ಈಗ ಏನಾದರೂ ಹೋಗ್ತಿಲ್ಲ ಸರಿಯಾಗಿ ಅಂತಂದರೆ, ಸೊ ಇದೆಲ್ಲ ಮದುವೆ ಆದಮೇಲೆ ಖಂಡಿತ ಚೇಂಜ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ಅವರು ಮದುವೆ ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ನೀವು ಏನು ಈ ರಿಲೇಷನ್ಶಿಪ್ಪಲ್ಲಿ ಇಷ್ಟು ದಿನ ನೀವು ಕಾಪಾಡ್ಕೊಂಡು ಬಂದ್ರಿ, ಅದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿದೆ ಅನ್ನೋದು ಒಂದು ಮೆಸೇಜ್ನ ಕೊಡ್ತಾ ಇದ್ದಾರೆ ನೋಡಿ. ನೀವು ಫ್ಯೂಚರ್ ಪಾರ್ಟ್ನರ್ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಿರೋನ ಮಿಸ್ಡ್ ಆಪರ್ಚುನಿಟಿ ಅಥವಾ ಎಕ್ಸ್ ಬಗ್ಗೆನೇ ನೀವು ಕೊರಗ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಕಮಿಟೆಡ್ ಇರೋರು ಆಗಿರೋ ಜಗಳದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ. ಇರೋ ಆಪರ್ಚುನಿಟಿನ ನೀವು ನೋಡ್ತಾ ಇಲ್ಲ, ಅವ್ರನ್ನ ನೋಡ್ತಾ ಇಲ್ಲ.
ಪಾಸಿಬಿಲಿಟೀಸ್ನ ನೀವು ನೋಡ್ತಿಲ್ಲ. ಸೊ ನೋಡಿ ಅವರು ಸ್ಟಾರ್ ಕಾರ್ಡ್ ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ನಿನ್ನ ಲೈಫಲ್ಲಿ ಬರ್ತೀನಿ, ಸೊ ನೀನು ಏನೇನು ಕಳ್ಕೊಂಡಿದ್ಯಾ, ಯಾರಿಂದ ನಿಮ್ಮ ಪ್ರೀತಿ ಮೋಸ ಹೋಗಿದೆಯಾ, ಹಣದ್ದಾಗಲಿ, ಸೊ ಇದುವರೆಗೂ ನಿಮ್ಮ ಲೈಫಲ್ಲಿ ಏನೇ ಕಳ್ಕೊಂಡಿದ್ರು ನಿಮ್ಮ ಫ್ಯೂಚರ್ ಪಾರ್ಟ್ನರಿಂದ, ಭವಿಷ್ಯದ ಸಂಗಾತಿಯಿಂದ ವಾಪಸ್ ಬರುತ್ತೆ. ಮತ್ತು ಐ ಥಿಂಕ್ ಎಷ್ಟೊಂದು ಜನರಿಗೆ ಹಣಕಾಸು ವಿಚಾರದಲ್ಲಿ ಮತ್ತು ಒಂದು ಜಾಬ್ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ಬಂದಮೇಲೆ ಚೇಂಜ್ ಆಗೋದು. ಮತ್ತು ಎಷ್ಟೊಂದು ಜನ ಮೇ ಬಿ ನೀವು ವರ್ಕ್ ರಿಲೇಟೆಡಲ್ಲಿ ಅವ್ರನ್ನ ಮೀಟ್ ಆಗ್ಬೋದು. ಅಂತಂದರೆ ವೇರ್ ದ ಪಾಸಿಬಿಲಿಟೀಸ್ ವೆರಿ ಲೆಸ್ ಒಂದು ಪ್ರೀತಿ ಹುಡ್ಕೋದಕ್ಕೆ. ರ್ಯಾಂಡಮಾಗಿ ಯಾವುದೋ ಒಂದು ಪಾರ್ಕಲ್ಲಿ ಹೋಗೋದು ಅಥವಾ ಒಂದು ಮೂವಿಲಿ ಹೋಗಿ ಇಷ್ಟ ಆಗೋದು ಅಥವಾ ಪಬ್ಲಿಕಲ್ಲಿ ಆ ಥರ ಎಲ್ಲ, ಆ ಜಾಗದಲ್ಲಿ ನೀವು ಅಂದ್ಕೊಳ್ಳೋದೇ ಇಲ್ಲ, ಇಲ್ಲ ನಾನು ಯಾರೋ ನಾನು ನೋಡ್ತೀನಿ ಅವ್ರು ನನ್ನ ಲೈಫಲ್ಲಿ ಬರ್ತಾರೆ ಅಂತ. ಸೊ ಅಂಥ ಜಾಗದಲ್ಲಿ ನೀವು ಅವ್ರಿಗೆ ಭೇಟಿ ಆಗ್ತೀರಾ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ನೀವು ಏನೋ ಹೇಳ್ಕೊಳ್ಳೋ ಅನಿಸುತ್ತೆ ನೀವು ಇಬ್ಬರು ಮೀಟ್ ಆದಾಗ. ಸೊ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಸ್ಟಾರ್ ಕಾರ್ಡ್ ಮತ್ತೆ ಬಂದಿದೆ, ನೀವೇನು ಹೇಳ್ಕೊಂಡಿಲ್ಲ ಅಂತಂದ್ರೆ ಅದೆಲ್ಲ ಹೈಲೈಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು, ನೀವೇನಾದರೂ ವ್ಯಾಲಿಡೇಷನ್ ಬಯಸ್ತಾ ಇದ್ದರೆ, ಸೊ ನೀವು ವ್ಯಾಲಿಡೇಷನ್ ಬಯಸೋ ಅವಶ್ಯಕತೆ ಇಲ್ಲ. ಅಂತಂದರೆ ನೀವು ಸ್ವಲ್ಪ ಒಂದೊಂದು ಟೈಮ್ ತುಂಬ ಲೋನ್ಲಿನೆಸ್ ಆದಾಗ ನೀವೇನು ಮಾಡ್ತೀರಾ ಅಂತಂದರೆ, ಕೆಲವೊಂದು ನಿಮಗೆ ತುಂಬ ಅವಕಾಶಗಳು ಅಥವಾ ಕನೆಕ್ಷನ್ ಬಂದಾಗ ಒನ್ ಟೈಮು ಯಾರನ್ನೂ ನೀವು ಚೇಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಮೇ ಬಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಜಾಬಲ್ಲಿ ಒನ್ ಟೈಮ್ ನಿಮ್ಗೆ ಏನನ್ಸುತ್ತೆ, ಓಕೆ ನಾನು ಹಿಂಗಿದ್ರೆ ಆಗಲ್ಲ, ನಾನು ಯಾರಾದರೂ ಚೇಸ್ ಮಾಡಬೇಕು. ಮತ್ತು ನೀವು ನಿಮ್ಮ ಬಾಡಿ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸುತ್ತೆ, ನೀವು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅನ್ನೋದು ಅದಿಲ್ಲ. ಬಟ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಳ್ತಾ ಇರೋದು, ನೋಡು ಚಿನ್ನ, ನೀನು ಎಲ್ಲೇ ಇದ್ರೂ ಹೈಲೈಟ್ ಆಗ್ತೀಯಾ, ಆಕಾಶದಲ್ಲಿರೋ ನಕ್ಷತ್ರದ ಥರ ನೀನು, ಸರಿನಾ? ಸೊ ಇದು ಗಂಡು ಹೆಣ್ಣು ಅಂತಲ್ಲ, ಸೊ ನಾನು ಆಲ್ರೆಡಿ ಹೇಳ್ದಂಗೆ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ಮೇ ಬಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಚಿನ್ನ ಅಂತ ವರ್ಡ್ ಕರಿಬೋದು. ಯಾಕೆಂದರೆ ನನ್ನ ಬಾಯಲ್ಲಿ ಬಂದಿದೆ ಅಂತಂದರೆ ಅವರಿಂದ ನಾನು ಮೆಸೇಜ್ ಡೆಲಿವರಿ ಮಾಡ್ತಾಯಿದ್ದೀನಿ. ಸೊ ಅವ್ರ ಎನರ್ಜಿಯಿಂದ. ಸೊ ಆಲ್ರೆಡಿ ಹೇಳ್ದಂಗೆ ನೀವು ಫ್ರೆಂಡ್ ಸರ್ಕಲ್ ಅಥವಾ ಜಾಬ್ ರಿಲೇಟೆಡ್ ವೇರ್ ಪಾಸಿಬಿಲಿಟಿ ಲೆಸ್ ಇರುತ್ತೆ ಅಂಥ ಕಡೆನೇ ಮೀಟ್ ಆಗ್ತಾರೆ. ಮೇ ಬಿ ಇದೊಂದು ಬಿಸ್ನೆಸ್ ಕರಿಯರ್ ಇದೆ, ಇದು ಪ್ಯಾಂಟಕಲ್ ಕಾರ್ಡ್ ತೋರಿಸ್ತಾ ಇದೆ. ಸೊ ನೀವು ತುಂಬ ಬ್ಯುಸಿಯಾಗಿರ್ತೀರ, ಯಾರ ಕಡೆನೂ ಗಮನ ಕೊಡೋಕ್ಕೆ ಚಾನ್ಸೇ ಇಲ್ಲ, ಅಲ್ಲಿ ಲವ್ ಹುಟ್ಟೋಕ್ಕೆ ಚಾನ್ಸೇ ಇಲ್ಲ. ಅಂಥ ಜಾಗದಲ್ಲಿ ನೀವು ಮೀಟ್ ಆಗ್ಬೋದು ನೋಡಿ ಇಲ್ಲಿ. ಸೊ ನೀವು ಯಾವಾಗ ಗ್ರೋತ್ ಆಗ್ತೀರಾ, ನಿಮ್ಮ ಬಗ್ಗೆ ನೀವು ಗಮನ ಕೊಡ್ತೀರಾ, ಸೆಲ್ಫ್ ಲವ್ ಮಾಡ್ತೀರಾ. ಸೊ ನಿಮ್ಮ ಅಕ್ಕಪಕ್ಕ ಇರೋ ಮೆಜೆಸ್ಟಿಕ್ಕು, KR ಮಾರ್ಕೆಟ್ಗಳನ್ನ ಬಿಟ್ಟು ನೀವು ಯಾವಾಗ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ. ಸೊ ಐ ಥಿಂಕ್ ಅರ್ಥ ಆಗಿರ್ಬೋದು. ನಾವು ಅದನ್ನು ಡೀಟೇಲಾಗಿ ಏನು ಹೇಳೋಂಗಿಲ್ಲ, ಮೆಜೆಸ್ಟಿಕ್ ಅಂತಂದ್ರೆ ಏನು, KR ಮಾರ್ಕೆಟ್ ಅಂದರೆ ಏನು ಅಂತ. ಏನು ಮಾಡೋಕ್ಕಾಗಲ್ಲ, ನಾನು ಶುಗರ್ ಕೋಟ್ ಅಂತೂ ಮಾಡೋಕ್ಕಾಗಲ್ಲ. ಏನು ಮೆಸೇಜ್ ಬರುತ್ತೆ ನಾನು ಡೆಲಿವರ್ ಮಾಡಲೇಬೇಕು. ಸೊ ಇಂಗ್ಲೀಷ್ ವರ್ಡ್ ಅಲ್ಲ ಮೆಜೆಸ್ಟಿಕ್ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಐತಲ್ಲ ಅದು. ಸೊ ಅದು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟು ಒಳ್ಳೆಯವರಿದ್ದೀರ, ಸುತ್ತಮುತ್ತ ಆ ಥರ ಜನ ಇದ್ದಾರೆ, ಆ ಥರದವ್ರು ಗಮನ ಕೊಡ್ತಾ ಇದ್ದೀರಾ ಅನಿಸುತ್ತೆ. ಅಂಥವ್ರಿಂದ ನಿಮಗೆ ಯಾಕೆ ಬೇಕು ವ್ಯಾಲಿಡೇಷನು? ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ ಮತ್ತು ತುಂಬ ಒಳ್ಳೆ ವ್ಯಕ್ತಿ. ಯಾಕೆ ಅಂಥ ಜನಗಳ ಹತ್ರ ನೀವು ಮೇ ಬಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬೈತಾ ಇದ್ದಾರೆ ಅಂತ ಅನಿಸುತ್ತೆ ಫ್ಯೂಚರಿಂದ. ನೀವು ನನಗೆ ಮೀಸಲಾದವ್ರು ಎಂತೆಂಥ ಕಚಡಗಳನ್ನ ನಿಮ್ಮ ಲೈಫಲ್ಲಿ ಎಂತಕ್ಕೆ ಬಿಟ್ಕೊಳ್ತಾ ಇದ್ದೀರಾ? ಆಗೋಗಿರೋದು ಆಗೋಗಿದೆ. ಸುಮ್ಮನೆ ಯಾಕೆ ಎಲ್ಲ ನೀವು ಗಾರ್ಡ್ ಮಾಡ್ತಾ ಇದ್ದೀರಾ? ಗಾರ್ಡ್ ಮಾಡಬೇಡಿ. ಸೊ ನೋಡಿ, ಈ ರೀತಿ ಆಗ್ಬಿಟ್ಟಿದ್ದೀರಾ. ನೀವು ಹೆಂಗಿದ್ದೀರಾ ಅಂತಂದರೆ, ಸಾರಿ ಟು ಸೇ ದಿಸ್, ನೀವು ಆಪ್ಷನ್ ನಿಮ್ಮ ಲೈಫಲ್ಲಿ ಕೊಡೋದಿಲ್ಲ. ಮೆಜೆಸ್ಟಿಕ್ ಇಲ್ಲ, KR ಮಾರ್ಕೆಟು. ಒಳ್ಳೆ ವ್ಯಕ್ತಿ ಬಂದಾಗ ಹಿಂಗೆ ಆಗ್ಬಿಡ್ತೀರ. ಯಾಕೆ ಅಂತಂದರೆ ಮೆಜೆಸ್ಟಿಕ್, KR ಮಾರ್ಕೆಟ್ಗಳೆಲ್ಲ ನಿಮ್ಗೆ ಬುದ್ಧಿ ಕಲಿಸಿರ್ತಾರಲ್ಲ, ಅದನ್ನು ಇವ್ರ ಮೇಲೆ ತಂದು ತೋರ್ಸೋಕೆ ನೀವು ಮಾಡ್ತೀರಾ. ಕರೆಕ್ಟಾ? ನಾನು ಹೇಳ್ತಾ ಇರೋದು ಕರೆಕ್ಟೇ. ಸೊ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅದನ್ನೇ ಹೇಳ್ತಾ ಇದ್ದಾರೆ. ಯಾರೋ ಮಾಡಿರೋದ್ರಿಂದ ನಾನು ನಿನ್ನ ಲೈಫಲ್ಲಿ ಬಂದಾಗ ನೀನು ಡೋರ್ ಹಾಕಬೇಡ. ಯಾಕೆಂದರೆ ಆಲ್ರೆಡಿ ಟೈಮ್ ಲೈನ್ ಮೀರೋಗಿದೆ, ನಿನಗೂ ಏಜ್ ಆಗ್ತಿದೆ. ಯಾಕೆಂದರೆ ನಾವು ಏಜ್ ಆಗ್ತಾ ಹೋಗ್ತಾ ಇದ್ದಂಗೆ ಸೊ ನಮ್ಮಲ್ಲಿರೋವಂಥ ರೊಮ್ಯಾಂಟಿಕ್ನೆಸ್ಸು, ಈವನ್ ಫಿಸಿಕಲ್ ಇಂಟಿಮೆಸಿ, ಆಸೆ ಕಡಿಮೆ ಆಗುತ್ತೆ. ಆ್ಯಂಡ್ ಈವನ್ ಇದು ಸ್ಪಿರಿಚುವಲ್ ವೇ ಅಂತಲ್ಲ, ನೀವೇ ಥಿಂಕ್ ಮಾಡಿ. ಸೊ 18, 19 ಅಥವಾ ಅರ್ಲಿ 20 ಇಯರ್ಸಲ್ಲಿ ಇರುವಂಥ ನಾವು ಜನಗಳು ನೋಡ್ತಿದ್ದು, ನಮ್ಮನ್ನು ನಾವು ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದು, ಒಂದು ಸಾಂಗ್ ಕೇಳಿದಾಗ ನಾವು ಏನೋ ನೆನೆಸ್ಕೊಂಡು ನಮ್ಮ ಜೀವನದ ಬಗ್ಗೆ, ನಮ್ಮ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ರೊಮ್ಯಾಂಟಿಸೈಸ್ ಮಾಡ್ತಿದ್ದು ಈಗ ಇದೆಯಾ? ಅಥವಾ ನೀವು ಒಂದು 25, 30 ಬಂದಾಗ ಅದು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಪೇಯ್ನ್ ಆಗಲ್ಲ ಲೈಫಲ್ಲಿ. ಯಾರಿಂದಾದರೂ ಪೇಯ್ನ್ ಹೋದರೆ ಉಲ್ಟಾ ಅದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬೆಳೀತಾ ವಯಸ್ಸಾಯ್ತಾ ಪೇನ್ ಆದರೆ ಜಾಸ್ತಿ ಆಗ್ತಾ ಇರುತ್ತೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು 50 ವರ್ಷ ಆದಮೇಲೆ ಫ್ಯೂಚರ್ ಪಾರ್ಟ್ನರ್ ಮೀಟ್ ಮಾಡಿದ್ರೆ ಏನು ಪ್ರಯೋಜನ? ಸೊ ಇದು ಒಂದು ರೊಮ್ಯಾಂಟಿಕ್ ಮೂಡು ಅಥವಾ ಸಣ್ಣ ಪುಟ್ಟ ಆಸೆಗಳು. ಸೊ ವಯಸ್ಸಲ್ಲಿ ಏನಿರುತ್ತೆ ಆ ಆಸೆ ಮೀರೋದ್ಮೇಲೆ ನೀವು ಮದುವೆ ಆಗ್ತೀರಾ, ಅದನ್ನೇ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಸೊ ಮದುವೆ ಅಂದರೆ ಒಂದೇ ಬರೀ ಪ್ರೀತಿ ಅಲ್ಲ. ಸೊ ಇಟ್ ಇನ್ಕ್ಲೂಡ್ಸ್ ಫಿಸಿಕಲ್ ಇಂಟಿಮೆಸಿ, ಲಾಯಲ್ಟಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು,
50 ವರ್ಷ ಆದಮೇಲೆ ಅರ್ಥ ಮಾಡ್ಕೊಳ್ಬೋದು. ಮತ್ತು ಮದುವೆ ಎಂತಕ್ಕೆ ಆಗಬೇಕು, ಯಾವ ಸುಖಕ್ಕೆ ಆಗಬೇಕು. ಸೊ ಈ ಜೀವನದಲ್ಲಿ ಉಡುವಂಥ ಎಲ್ಲ ಸೋಲು ಸೊ ಒಂದು ಸೆಕ್ಷುವಲ್ ಎನರ್ಜಿನೂ ಅನುಭವಿಸೋದಕ್ಕೆ ಹುಟ್ಟಿರ್ತಾರೆ, ಮತ್ತು ಪ್ರೀತಿನ ಅನುಭವಿಸೋಕ್ಕೂ ಹುಟ್ಟಿರ್ತಾರೆ, ರೊಮ್ಯಾಂಟಿಕ್ ಲೈಫ್ನೂ ಇರುತ್ತೆ. ಬಟ್ ಅದು ಒಂದೇ ವ್ಯಕ್ತಿಯಿಂದ ಆಗಿರಬೇಕು. ಬೇರೆ ಬೇರೆ ವ್ಯಕ್ತಿಯಿಂದ ಮಾಡೋದಕ್ಕೆ ಆಲ್ರೆಡಿ ಹೇಳಿದ್ನಲ್ಲ KR ಮಾರ್ಕೆಟ್ ಮೆಜೆಸ್ಟಿಕ್ ಅಂತ. ಸೊ ಅವ್ರು ಹೆಂಗಾದ್ರೂ ಇರಲಿ, ನಾವು ಅವ್ರ ಬಗ್ಗೆ ಕಮೆಂಟ್ ಮಾಡೋದೇ ಬೇಡ. ನೀವು ಪ್ಯೂರ್ ಸೋಲ್ ಅಲ್ವಾ, ಅಂಥವ್ರಿಗೆಲ್ಲ ಯಾಕೆ ಅವಕಾಶ ಕೊಡ್ತಾ ಇದ್ದೀರಾ? ಅಂಥವ್ರಿಗೆ ಅವಕಾಶ ಕೊಟ್ಟು ನೀವು ಫ್ಯೂಚರ್ ಪಾರ್ಟ್ನರ್ ಬೈತಾ ಇದ್ದಾರೆ, ಅವರು ನಿಮ್ಮ ಲೈಫಲ್ಲಿ ಬಂದಾಗ ತುಂಬ ನೀವು ಗಾರ್ಡೆಡ್ ಆಗೋದು, ಅಥವಾ ಅವ್ರಿಗೆ ಇಲ್ಲ ಅಂತ ಅವಕಾಶ ಕೊಡ್ತೀನಿ ನೀವು ಮಾಡೋದು. ಮತ್ತು ತುಂಬ ಏನು ಹೇಳ್ತಾರೆ, ಈ ರೀತಿ ಒಂದು ವರ್ಡ್ ಬಂತು ನಮ್ಮ ಕಡೆ ಹೇಳ್ತಾರೆ, ಬೆಡಗಿ ಅಂತ. ಅಂದರೆ ತುಂಬ ಮೈಟ್ ಬಿ ನೀವು ಹಂಗೆ ಮಾಡ್ಬೋದು. ಸೊ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬಂದಾಗ ಅವ್ರ ಪ್ರಪೋಸಲ್ನ ನೀವು ಬೇಡ ಅಂತ ಅನ್ನೋದು, ಅಥವಾ ಸ್ವಲ್ಪ ನೀವು ಸೆಲ್ಫಿಶ್ ಥರ ಆಗ್ಬಿಡ್ಬೋದು, ಅಯ್ಯೋ ಬೇಡಪ್ಪ ಸಾಕು ನನಗೆ ಇವೆಲ್ಲ ಬೇಡ ಅಂತ. ಸೊ ಅವ್ರು ಹೇಳ್ತಾ ಇದ್ದಾರೆ, ಈ ಕಾರ್ಡ್ನ ನೋಡಿ. ಸೊ ಇದು ನಿಮ್ಮ ಫ್ಯೂಚರ್ ಪಾರ್ಟ್ನರ್. ಸೊ ಇದು ಮನಿ ಕಾರ್ಡ್ಸ್ನ ಹೇಳಿದ್ರೆ, ಮನಿ ಕಾರ್ಡಲ್ಲಿ ಹೆಂಗೆ ಬರುತ್ತೆ ಅಂತಂದರೆ, ಅಮೌಂಟ್ನ ಅವ್ರಿಗೆ ಸೇವ್ ಮಾಡೋದು ಗೊತ್ತಿರುತ್ತೆ, ಅವ್ರ ಕೈ ಇಟ್ಟಿದಾರಲ್ಲ, ಇನ್ನೊಂದು ಖರ್ಚು ಮಾಡೋದು ಗೊತ್ತಿರುತ್ತೆ, ಅರ್ನ್ ಮಾಡೋದು ಗೊತ್ತಿರುತ್ತೆ. ಇದು ಪ್ರೀತಿ ವಿಚಾರದಲ್ಲಿ ಬಂತಂದರೆ ಪ್ರೀತಿ ಕೊಡೋದು ಗೊತ್ತಿರುತ್ತೆ, ಪ್ರೀತಿ ಗಳಿಸೋದು ಗೊತ್ತಿರುತ್ತೆ, ಓವರಾಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಗೊತ್ತಿರುತ್ತೆ. ಸೊ ಇದು ಅರ್ತ್ ಎನರ್ಜಿ ಬಂದಿದೆ. ಮೇ ಬಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಟ್ಯಾರಸ್ ವಿರ್ಗೋ ಕ್ಯಾಪ್ರಿಕಾನ್ ಅಂತ ಇರ್ಬೋದು ಅನಿಸುತ್ತೆ, ಅವ್ರದ್ದು ರಾಶಿ ಬಂತಂದರೆ. ಸೊ ಕನ್ನಡದ ನನಗೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಸೊ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಟ್ಯಾರಸ್ ವಿರ್ಗೋ ಕ್ಯಾಪ್ರಿಕಾನ್ ಅಂತಂದರೆ ತುಂಬ ಗ್ರೌಂಡೆಡ್ ಎನರ್ಜಿ, ತುಂಬ ವೆರಿ ಲಾಯಲ್. ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಸಿಗೋದು ಶನಿವಾರದಿಂದ. ಸೊ ಶನಿ ಯಾವತ್ತು ಸ್ಟೇಬಲ್, ಡಿಲೇ ಆದ್ರೂ ಸ್ಟೇಬಲ್. ಸೊ ಮೇ ಬಿ ನಿಮ್ಮ ಲೈಫಲ್ಲಿ ಶನಿ ದೇಶ ನಡೀತಾ ಇರ್ಬೋದು ಇವಾಗ, ಅದು ಒಂದು ಚಾನ್ಸಸ್ ಇದೆ. ಆ ಟೈಮಲ್ಲಿ ತುಂಬ ಪರೀಕ್ಷೆಗಳಾಗುತ್ತೆ. ಸೊ ಶನಿ ಅಂತಂದರೆ ಸುಮ್ಮನೆ ಕೊಡೋದಿಲ್ಲ, ತುಂಬ ಇಂಟರ್ನಲ್ಲಿ ಜಗಳ ಆಗೋದು, ಅಥವಾ ನಿಮ್ಮ ಮೈಂಡಲ್ಲೇ ಜಗಳ ಆಗುವಂಥದ್ದು, ಮತ್ತು ತುಂಬ ಎಮೋಷ್ನಲಿ ನೀವು ಹೆಂಗಾಗ್ತೀರ ಅಂತಂದರೆ ವಲ್ನರಬಲ್. ಇವಾಗ ಯಾರೋ ಹಿಂಗೆ ಅಂತಂದರೆ ಅಳು ಬಂದ್ಬಿಡುತ್ತೆ, ಆ ರೀತಿ ನೀವು ಈ ಸ್ಟೇಜಲ್ಲಿ ಇದ್ದೀರಾ ಮೇ ಬಿ. ಮತ್ತು ಸ್ವಲ್ಪ ಇನ್ನೊಂದು ಡೆವಿಲ್ ಕಾರ್ಡ್ ಬಂದಿದೆ, ಸ್ವಲ್ಪ ಸೆಕ್ಷುವಲಿ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗೋದು ಕಡಿಮೆ ಆಗಿ. ಸೊ ಇದು ಏನಕ್ಕೆ ಅಂತಂದರೆ, ಐ ಡೋಂಟ್ ವಾಂಟ್ ಟು ಶುಗರ್ ಕೋಟ್. ನಿಮ್ಗೆ ಹೇಳ್ದಂಗೆ ನೀವು ಹೆಂಗೆ ಅಂತಂದರೆ, ಯಾವ ರೀತಿ ವ್ಯಕ್ತಿ ಅಂತಂದರೆ ತುಂಬ ಬ್ರಹ್ಮಚರ್ಯ ಪಾಲನೆ ಮಾಡೋರು ಇದ್ದೀರಾ. ನಿಮ್ಮಲ್ಲಿ ಎನರ್ಜಿ ಯಾವ ರೀತಿ ಶಿಫ್ಟ್ ಆಗ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಒಂದೊಂದು ಟೈಮು ಬೇಕು ಪಾರ್ಟ್ನರ್ ಅಂತ ಆಸೆನೂ ಪಡ್ತೀರಾ, ಆಮೇಲೆ ಇನ್ನೊಂದು ಟೈಮು ಏನು ಮಾಡ್ತೀರಾ, ಕೊರೋಗ್ತೀರಾ, ಅಳ್ತೀರಾ. ಇದೆಲ್ಲ ಫೇಸ್ ನಿಮ್ಮ ಲೈಫಲ್ಲಿ ಆಗುತ್ತೆ, ನಿಮ್ಮ ಒಬ್ಬರಲ್ಲೇ ಆಗುವಂಥದ್ದು. ಅದನ್ನೇ ನಾನು ಹೇಳ್ತಾ ಇರೋದು. ಇನ್ನೊಂದೊಂದು ಟೈಮ್ ಏನು ಮಾಡ್ತೀರಾ, KR ಮಾರ್ಕೆಟ್ ಮೆಜೆಸ್ಟಿಕ್ ಅಂತವ್ರಿಗೆ ಅವಕಾಶ ಕೊಟ್ಬಿಡ್ತೀರಾ, ಆಮೇಲೆ ಮತ್ತೆ ಗಾರ್ಡ್ ಆಗ್ತೀರಾ. ಒಂದೊಂದು ಟೈಮ್ ಏನು ಬೇಡ ಅಂತ ಸುಮ್ಮನಿರ್ಬೇಕಾದ್ರೆ ಯಾರಿಗಾದ್ರೂ ಸಡನ್ನಾಗಿ ನೀವು ಸೆಕ್ಷುವಲಿ ಆಸೆ ಪಡ್ತೀರಾ, ಮತ್ತೆ ಸಡನ್ನಾಗಿ ಮೈಂಡ್ ಚೇಂಜ್ ಮಾಡ್ತೀರಾ, ಇಲ್ಲ ಇದು ತಪ್ಪು ಅಂತಂದರೆ ನೀವು ಹೋಗಿ ಒಬ್ಬರ ಹತ್ರ ಬಾಡಿ ಶೇರ್ ಮಾಡ್ತೀರಾ ಅಂತ ಹೇಳ್ತಿಲ್ಲ, ಮೆಂಟಲಿ ಈ ರೀತಿ ಥಿಂಕ್ ಮಾಡ್ತಿದ್ದೀರಾ. ಸೊ ಇದು ಯಾರು ಥಿಂಕ್ ಮಾಡ್ತಿದ್ದೆ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನೀವು ಒಂದೇ ವ್ಯಕ್ತಿಲಿ ಇಷ್ಟೊಂದು ಎನರ್ಜಿ ಕಾಣ್ತಿದೆ. ಒಂದು ಟೈಮ್ ಪಾರ್ಟ್ನರ್ ಬೇಕು ಅಂತೀರ, ಒಂದು ಟೈಮ್ ಬೇಡ ಅಂತೀರ, ಒಂದು ಟೈಮು ಅದೇ ಹೇಳ್ದಂಗೆ ಆಲ್ರೆಡಿ ಪೀಪಲ್ ಆರ್ ಕಾಲ್ಡ್ ಆಸ್ ಸೋ ಕಾಲ್ಡ್ ಮೆಜೆಸ್ಟಿಕ್ ಆ್ಯಂಡ್ KR ಮಾರ್ಕೆಟ್ ಅಂಥವ್ರಿಗೆ ಅವಕಾಶ ಕೊಡ್ತೀರಾ. ಒಂದು ಟೈಮ್ ನಿನ್ನೆ ನೀವು ಲೋನ್ಲಿ ಮಾಡ್ಕೊಳ್ತೀರ, ಯಾರು ಬೇಡ ಅಂತ ಸ್ವಾಮೀಜಿ ಥರ ಒಬ್ಬರೇ ಆಗಿಬಿಡ್ತೀರ, ಪ್ರಪಂಚನೇ ಬೇಡ ಅಂತ. ಬಟ್ ನೀವು ಮೂಮೆಂಟ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಳ್ತಾ ಇರೋದು, ಇದೆಲ್ಲ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಳ್ತಾ ಇರೋದು. ಸೊ ಜೀವನಕ್ಕೆ ಲಗಾಮ್ ಹಾಕಿ. ಸೊ ನೀವು ಯಾವಾಗ ಲಗಾಮ್ ಹಾಕಿ ನೀವು ನಿಮ್ಮ ಲೈಫ್ನ ಮೂಮೆಂಟಲ್ಲಿ ತರ್ತೀರ. ಚಾರಿಟ್ ಅಂತಂದರೆ ರಥದ ಥರ. ರಥ ತುಂಬ ಫಾಸ್ಟಾಗಿ ಹೋಗಲ್ಲ, ಬಟ್ ಆದ್ರೂ ಎಲ್ಲೂ ನಿಲ್ಲಲ್ಲ. ನೀವು ಗಮನಿಸಿದ್ದೀರಾ, ಸ್ಲೋ ಹೋಗ್ತಾನೆ ಇರುತ್ತೆ. ವಾಟ್ ಎವರ್ ಆ್ಯಪನ್ಸ್ ನಿಮ್ಮ ಲೈಫಲ್ಲಿ ಯಾರೇ ಬರಲಿ, ಮಕ್ಕಳು ಬಂದ್ರೂ ಸೊ ನೀವು ಹೋಗ್ತಾ ಇರಿ ಮುಂದಕ್ಕೆ. ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ಈ ವಿಡಿಯೋ ನೋಡಿದ್ರೆ ಏನೋ ಸೆನ್ಸರ್ ಬೋರ್ಡ್ಗೆ ಆಗುತ್ತೋ ಏನೋ ಅಂತ, ನಾನು ಅಷ್ಟೊಂದೆಲ್ಲ ವರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಐ ಡೋಂಟ್ ಕೇರ್. ನಾನು ಇದನ್ನು ಕಲ್ತಿರೋದೇ ಒಬ್ಬ ವ್ಯಕ್ತಿಗಳಿಗೆ ಮೆಸೇಜ್ ಕೊಡಬೇಕಾದ್ರೆ. ಯಾಕೆಂದರೆ ನನಗೆ ಏನು ಸೆನ್ಸ್ ಆಗುತ್ತೆ ಅರೌಂಡ್ ನಿಮ್ಮ ಸುತ್ತಮುತ್ತ ಕ್ಲಿಯರ್ ಪವರ್ ಅಂತ ಕರೀತಾರೆ. ಸೊ ಅದನ್ನೆಲ್ಲ ನಾನು ಇಂಗ್ಲೀಷಲ್ಲಿ ಏನಂತಿಗೆ ಹೇಳ್ತಿಲ್ಲ ಅಂತಂದರೆ, ಅದನ್ನೆಲ್ಲ ಹೇಳಿ ನನಗೆ ಗೊತ್ತು ಅನ್ನೋದಕ್ಕಿಂತ ನಿಮ್ಗೆ ಏನು ಮೆಸೇಜ್ ಅದನ್ನು ನಾನು ಡೆಲಿವರ್ ಮಾಡಲೇಬೇಕು ಖಂಡಿತವಾಗಿ ಇವಾಗ. ಸೊ ಕ್ಲಿಯರ್ ಪವರ್ ಬಂದಂದಾಗ ನಿಮ್ಗೆ ಏನು ಮೆಸೇಜ್ ಇರುತ್ತೆ ನನಗೆ ಈವನ್ ಕೇಳಿಸ್ಬೋದು, ಅಥವಾ ಸೆನ್ಸ್ ಆಗ್ಬೋದು, ಅಥವಾ ನನ್ನ ವರ್ಡ್ ಮೂಲಕನೇ ಬರ್ಬೋದು ಅದು. ಸೊ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಂಥವ್ರಿಗೆ ಅವಕಾಶ ಕೊಡೋದು ಬಿಟ್ಟು ನಿಮ್ಮ ಲೈಫಲ್ಲಿ ಮೂವ್ ಆನ್ ಆಗ್ತಾ ಇರಿ. ಮೂವ್ ಆನ್ ಆಗಲಿ ಗುರು, ಬ್ರೋ ಆರ್ ಸಿಸ್ ಯಾರು ನೋಡ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ. ಮೂವ್ ಆನ್ ಆಗಿ.
ನೀವು ಯಾವಾಗ ಮೂವ್ ಆನ್ ಆಗ್ತೀರಾ ಅವರು ಆ ಕಡೆಯಿಂದ ಮೂವ್ ಆಗ್ತಾರೆ. ಸೊ ನೀವಿಬ್ಬರು ದೂರನೇ ಇರೋದು. ಎನರ್ಜಿ ಲೆವೆಲ್ ಆರ್ ಡಿಸ್ಟೆನ್ಸ್ ವೈಸ್ ಮೇ ಬಿ ನೀವು ಐ ಥಿಂಕ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಮೀಟ್ ಮಾಡಿದಾಗ ನೀವೆಲ್ಲ ನೋಡಿದ್ದಿಲ್ಲ ಅಂತ ಅಂದರೂ ಅನ್ಬೋದು. ನೀವು ಆಲ್ರೆಡಿ ತುಂಬ ಟೈಮ್ ಮೀಟ್ ಮಾಡಿದರೆ, ಯಾಕೆಂದರೆ ಗೊತ್ತಿಲ್ಲ, ಯಾಕೆಂದರೆ ನೀವು ಇನ್ನೂ ಎನರ್ಜಿ ಇಂಪ್ರೂವ್ ಆಗಿಲ್ಲ. ನೀವು ಅದೇ ಹೇಳ್ದಂಗೆ ಬೇರೆಯವ್ರಿಗೆಲ್ಲ ಲೈಫಲ್ಲಿ ಅವಕಾಶ ಕೊಡ್ತಾ ಇದ್ರಲ್ಲ, ಯಾರನ್ನೂ ಲೈಫಲ್ಲಿ ಬಿಟ್ಕೊಳ್ಳೋದು, ಮತ್ತು ಮೋಸ ಮಾಡ್ತಾರೆ, ಮತ್ತು ಲೋನ್ಲಿ ಏನಾಗೋದು, ರಿಪೀಟ್ ಪ್ಯಾಟ್ರನ್ ಮಾಡ್ತಾ ಇದ್ದೀರ. ಸೊ ಹೆಂಗೆ ನಿಮ್ಮ ಸುತ್ತ ಬಂದರೂ ನೀವು ಅಟ್ರಾಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಈ ಮೂವಿಲಿ ಬರುತ್ತೆಲ್ಲ, ಹೀರೋಯಿನ್ ಒಂದು ಕಡೆ ಇರ್ತಲ್ಲ, ಹೀರೋ ಒಂದು ಕಡೆ ಇರ್ತಲ್ಲ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಆಗ್ತಾ ಇರುತ್ತೆ, ಅವ್ನು ಈ ಸ್ಟ್ರೀಟಿಗೆ ಬಂದಾಗ ಅವಳು ಆ ಕಡೆ ಹೋಗಿರ್ತಾಳೆ, ಇವಳು ಈ ಕಡೆ ಬಂದಾಗ ಅವ್ನು ಆ ಕಡೆ ಹೋಗಿರ್ತಾನೆ. ಸೊ ಆ ರೀತಿ ಆಗ್ತಿದೆ ನಿಮ್ಮ ಲೈಫಲ್ಲಿ. ಅದ್ರ ನಡುವೆ ಎಷ್ಟೊಂದು ಕಚಡ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ದಾರೆ. ಅವಾಗ ನೀವು ಆ ಕಡೆ ರೋಡ್ಗೆ ಹೋಗೋದನ್ನೇ ಮರ್ತು ಸುಮ್ಮನೆ ಕೂತಿರ್ತಿರ್ತೀರ. ಬಟ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹಂಗಲ್ಲಪ್ಪ, ತುಂಬ ವೆರಿ ಲಾಯಲ್. ಅವ್ರು ಯಾವ ರೀತಿ ಇದ್ದಾರೆ ಅಂತಂದರೆ, ಒಬ್ಬರೇ ಇದ್ರೂ ಕಚಡ ವ್ಯಕ್ತಿಗಳಿಗೆ ಅವರು ಜೀವನ ಕೊಡೋದಿಲ್ಲ. ನಿಮ್ಮ ಥರ ನೀವು ಸ್ವಲ್ಪ ತುಂಬ ಕೈಂಡ್ನೆಸ್ ಅಲ್ವಾ, ಬಟ್ ನಿಮಗಿರುವ ಕೈಂಡ್ನೆಸ್ಸು ನಿಮಗೆ ಕೆಟ್ಟದಾಗಿ ಪರಿಗಣಿಸ್ತಾ ಇದೆ. ನಿಮಗೆ ಪ್ರೀತಿ ಮೇಲೆ ನಂಬಿಕೆನೇ ಹೋಗ್ಬಿಡ್ತಾ ಇದೆ. ಬಟ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಆತಲ್ಲ, ಅವ್ರು ಸಂತರ. ಅವರು ಹೆಂಗೆ ಅಂತಂದರೆ, ನಮ್ಮಂಥ ನಾರ್ಮಲ್ ಜನಗಳು ಕಂಡುಬಿಟ್ಟು ನೋಡೋಕ್ಕೆ ಆಗಲ್ಲ, ಸನ್ಗ್ಲಾಸ್ ಹಾಕೊಂಡು ನೋಡ್ಬೇಕು. ಅವ್ರ ಎನರ್ಜಿ ಆ ರೀತಿ ಇರುತ್ತೆ ಅಂತಂದರೆ ಅವ್ರು ಪರವಾಗಿಲ್ಲ. ಆದರೆ ಮದುವೆ ಒಂದೇ ಟೈಮು ನನ್ನ ಲೈಫಲ್ಲಿ ಬಂದರೆ ಒಂದೇ ವ್ಯಕ್ತಿ, ನಾನು ಯಾರಿಗೂ ಅವಕಾಶ ಕೊಡೋದಿಲ್ಲ. ಆ ವ್ಯಕ್ತಿ ನೀವೇ ಯಾರು ನೋಡ್ತಾ ಇದ್ದೀರ ಅವರೇ. ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಥರ ಇಲ್ಲ? ಸೊ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅದನ್ನೇ ನಿಮ್ಗೆ ಬೈತಾ ಇದ್ದಾರೆ, ಮೆಸೇಜು ಕೊಡ್ತಾ ಇದ್ದಾರೆ. ನಾನು ನಿನಗೋಸ್ಕರ ಅರಳಿ ಕಟ್ಟೆ ಸುತ್ತಾ ಇದ್ದೀನಿ, ದೇವಸ್ಥಾನಗಳು ಅಳಿತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ವ್ರತಗಳನ್ನ ಮಾಡ್ತಾ ಇದ್ದೀನಿ. ನೀನು ಮಾತ್ರ ಅವ್ರಿಗೆ ಲೈಫಲ್ಲಿ ಜಾಗ ಕೊಟ್ಟು ನಿನ್ನ ಆರ್ಟ್ನು ಹಾಳು ಮಾಡ್ಕೊಂಡು, ನಾವಿಬ್ಬರು ಬರೋ ಟೈಮ್ನು ನೀನು ಪೋಸ್ಟ್ಪಾನ್ ಮಾಡ್ಕೊಂಡು, ಏನು ಡಿವೈನ್ ಟೈಮಿಂಗ್ಸ್ನ ನೀನು ಅರ್ಥ ಮಾಡ್ಕೊಳ್ತೀನಿ, ನಿನ್ನ ಲೈಫ್ನ ಕಲಿಸಿ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡಿದೀಯಾ. ನಾನು ಯಾವಾಗ ಬರಲಿ ನಿನ್ನ ಗುರು ನಿನ್ನ ಲೈಫಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು ಯಾವಾಗ ಬರಬೇಕು, ಯಾವಾಗ ಬಿಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಅವ್ರು ತುಂಬ ವೆರಿ ಸ್ಟ್ರಾಂಗ್ ಇದ್ದಾರೆ. ಅವರು ನಿಮ್ಮ ಥರನೇ. ಮೇ ಬಿ ನೀವಾದರೆ ಅಟ್ಲೀಸ್ಟ್ ಕನ್ಫ್ಯೂಸಲ್ಲಿ ಇರ್ತೀರ, ಒನ್ ಟೈಮ್ ಪ್ರೀತಿ ಬೇಕು ಬೇಡ ಅಂತ ಇದ್ದೀರ. ಅವ್ರು ತುದಿ ಗಾಲಲ್ಲಿ ನಿಂತಿದ್ದಾರೆ ನೋಡಿ. ದೇ ವಾಂಟ್ ಯು. ಅವರೇ ಎಲ್ಲೋ ಒಂದು ಕಡೆ ನೀವು ಮಾಡೋ ತಪ್ಪುಗಳಿಂದ ಇಂಡೈರೆಕ್ಟಾಗಿ ಅವ್ರಿಗೂ ಎನರ್ಜಿಟಿಗಾಗಿ ಹೊಡೀತಿದೆ. ಒಂದೊಂದು ಟೈಮ್ ಅವ್ರಿಗೂ ಪೇಯ್ನ್ ಆಗೋದು, ಮೇ ಬಿ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಎನರ್ಜಿನೂ ಇರ್ಬೋದು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅನ್ವಾಂಟೆಡ್ ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿ ಜಾಗ ಕೊಡಬೇಡಿ. ಮತ್ತು ನೀವು ಕೇಳ್ಬೋದು, ಅದು ಹೆಂಗೆ ನಾವು ಜಾಗ ಕೊಡ್ದೇನೆ ಈ ವ್ಯಕ್ತಿಯನ್ನು ಗೊತ್ತಾಗ್ತಾರೆ ಅಂತಂದರೆ. ಸೊ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಎನರ್ಜಿ ಆಲ್ರೆಡಿ ಹೇಳಿದ್ನಲ್ಲ, ತುಂಬ ಗ್ರೌಂಡೆಡು, ತುಂಬ ಲಾಯಲ್. ಅವರು ನಾಟಕಗಳಂತೂ ಆಡೋರಲ್ಲ. ಆಯ್ ಚಿನ್ನು, ಆಯ್ ಮುದ್ದು, ಆಯ್ ಬಂಗಾರಿ, ಗುಡ್ ಮಾರ್ನಿಂಗ್, ಲವ್ ಯು, ಈ ರೀತಿ ಮೆಸೇಜ್ ಕಳಿಸೋದು ಇಲ್ಲ. ಯಾಕೆಂತಂದರೆ ನೀವು ಫಸ್ಟ್ ಫ್ರೆಂಡ್ಸ್ ಆಗಿ ಆಮೇಲೆ ಲವ್ ಆಗುವಂಥದ್ದು, ಓಕೆನಾ? ಅಥವಾ ಈವನ್ ಏನಾದರೂ ನೀವು ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ ಇದ್ದು ಎಕ್ಕೊಟ್ಟು ಹೋಗಿದ್ರೆ, ಅದೇನಾದರೂ ಮೂವ್ ಆನ್ ಆಗ್ತಿಲ್ಲ ಅಂತಂತಂದರೆ, ಹ್ಯಾಂಗ್ ಮ್ಯಾನ್ ಅಂತಂದರೆ ಸ್ಟಕ್ ಎನರ್ಜಿ ಏನಿದೆ ಅದು ಮುಂದೆ ಹೋಗುತ್ತೆ. ಅಥವಾ ನೀವು ಈಗ ಇನ್ನೂ ಸಿಂಗಲ್ ಇದ್ದು ಈ ರೀತಿ ಒಬ್ಬರೇ ನೀವು ಒಂಟಿ ಪೇಚಾದ ಥರ ಇದ್ದರೆ, ಸೊ ನಿಮ್ಮ ಲೈಫಲ್ಲಿ ಈ ರೀತಿ ಬಂದೇ ಬರ್ತಾರೆ ನಿಮ್ಮ ಫ್ಯೂಚರ್ ಪಾರ್ಟ್ನರು. ನೀವು ಈ ರೀತಿ ಇರೋರು, ಈ ರೀತಿ ನೀವು ಪ್ರೀತಿ ಶೇರ್ ಮಾಡೋದಕ್ಕೆ ರೆಡಿ ಆಗಬೇಕು. ಅವಾಗ ತಾನೇ ಅವರು ಈಕ್ವಲಿ ಬರೋದು. ಸೊ ಓವರಾಲ್ ಎನರ್ಜಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿವರೆಗೂ ನೀವು ಕಮಿಟೆಡ್ ರಿಲೇಷನ್ಶಿಪ್ ಇದ್ದು ಇವಾಗ ಹೋಗ್ತಿಲ್ಲ ಅಂತಂದರೆ, ಸೊ ಆ ವ್ಯಕ್ತಿ ಚಾನ್ಸ್ ಇದೆ ನೀವು ಅವ್ರನ್ನೇ ಮದುವೆ ಆಗುವಂಥದ್ದು. ಸೊ ಏನು ಕಿತ್ತಾಟ ಜಗಳ ಆಗಿತ್ತು ಅದನ್ನು ಹೊರಗಡೆ ಬನ್ನಿ. ಒಬ್ಬರೇ ಇದ್ದರೆ ಅವಾಗಿಂದ ಏನು ಮೆಸೇಜ್ ಇರುತ್ತೆ ಅದು ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ಮೇ ಬಿ ನಿಮಗೆ ಐ ಥಿಂಕ್ ನೀವು ವಿಡಿಯೋ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ತುಂಬ ಲವ್ ಲೆಟರ್ ಬರುತ್ತೆ ಅಂತ ಅಂದ್ಕೊಂಡಿದ್ರೇನೋ, ಬಟ್ ನಿಮಗೆ ಬೈಗ್ಲದ ಲೆಟ್ರ್ ಬಂದಿದೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜೀವನನೂ ಅದೇ ರೀತಿ ಇದೆ, ಎನರ್ಜಿನೂ ಅದೇ ರೀತಿ ಇದೆ. ಬುದ್ಧಿ ಕಲೀರಿ. ಮದುವೆ ಫಿಕ್ಸ್ ಆದಾಗ ನಾವು ಇನ್ವಿಟೇಷನ್ಗೆ ಹೇಳ್ಕೊಡಿ, ಬರ್ತೀನಿ, ಪರವಾಗಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ ನನ್ನ ನಂಬರ್ ಇದೆ, ಬಯೋದಲ್ಲಿ ಡಿಸ್ಕ್ರಿಪ್ಷನ್ಲಿದೆ, ಮದುವೆ ಕರೀರಿ, ಬರ್ತೀನಿ. ನಿಮಗೂ ಬ್ಲೆಸ್ಸಿಂಗ್ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಅಂತಂದರೆ ಎವ್ರಿಡೇ ನೀವು ಮದುವೆ ಆಗ್ತೀರಾ ಅಂತ ನಂಗೆ ಎನರ್ಜಿ ಕಾಣ್ತಿತ್ತು. ಸನ್ ಕಾರ್ಡ್ ಬಂದಿದೆ ನೋಡಿ, ಮದುವೆ ಕರೀರಿ ಅಂತಂದರೆ ಸನ್ ಕಾರ್ಡ್ ಬರ್ತಿದೆ. ಸೊ ಕಂಗ್ರ್ಯಾಚುಲೇಷನ್. ಸೊ ಇದಿಷ್ಟು ನಿಮ್ಮ ಮೆಸೇಜ್ ಆಗಿದೆ. ಸನ್ ಕಾರ್ಡ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಕೊನೆಯಲ್ಲಿ ಏನೇ ಆಗಿರೋ ನಿಮ್ಮ ಲೈಫಲ್ಲಿ ಸನ್ ಕಾರ್ಡ್ ಬಂದಿದೆ ಅಂತಂದರೆ ಇದ್ರ ಮೂಲಕ ನೀವು ಹೊರಗಡೆ ಬರ್ತೀರಿ ನೋಡಿ. ಮಗುವಂಥ ಮನಸ್ಸು ನಿಮ್ಮದು. ಸೊ ನಿಮ್ಮ ಪಾರ್ಟ್ನರು ಅದೇ ಹೇಳ್ತಾ ಇದ್ದಾರೆ. ಸೊ ಅದನ್ನು ಇಟ್ಸ್ ಓಕೆ. ಇವಾಗ ನಾವೇನು ಗೊತ್ತಾ, ಊಟ ಯಾವುದಾದ್ರೂ ಎಲ್ಲೋ ಊಟ ಅಡುಗೆ ಒಂದೊಳ್ಳೆ ಅಡುಗೆ ರೆಡಿ ಆಗ್ತಾಯಿದೆ ಅಂತ ಅನ್ಕೊಳ್ಳಿ, ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆ. ನೀವು ಆಗ ಅಡುಗೆ ಬಡ್ಸೋಕ್ಕಿಂತ ಮುಂಚೆ
ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿಂದ್ಬಿಟ್ರೆ ಇಲ್ಲಿ ನೀವು ಊಟಕ್ಕೆ ಕೂತ್ಕೊಂಡಾಗ ಊಟ ಚೆನ್ನಾಗೈತೆ ಅಂತ ಅನಿಸಲ್ಲ. ನಾನು ಊಟದ ಬಗ್ಗೆ ಮಾತಾಡ್ತಿಲ್ಲ, ಸೊ ಮದುವೆ ಬಗ್ಗೆ, ಆತ್ಮ ಸಂಗಾತಿ ಬಗ್ಗೆ, ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ಮಾಡ್ತಾ ಇದ್ದಾರೆ. ನೀವು ಕಚಡಗಳಿಗೆ ಅವಕಾಶ ಕೊಟ್ಬಿಟ್ರೆ ಅವ್ರು ನಿಮ್ಮ ಲೈಫಲ್ಲಿ ಬಂದಾಗ ಆ ಊಟದ ಸತ್ವ, ಪ್ರೀತಿ ಬೆಲೆ ನಿಮಗೆ ಗೊತ್ತಾಗಲ್ಲ ಅವ್ರು ಏನೇ ಕೊಟ್ರು. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಮೆಸೇಜು ನಂದಂತೂ ಯಾವುದೇ ವಿಡಿಯೋದಲ್ಲಿ ಶುಗರ್ ಕೋಟ್ ಇರಲ್ಲ. ಒನ್ ಟೈಮ್ ನಾನು ಪ್ರೀತಿಯಿಂದ ಹೇಳ್ಬೋದು, ಒನ್ ಟೈಮ್ ನಾನು ಬೈದು ಹೇಳ್ಬೋದು. ಇದು ಯಾವುದು ನಂದಂತೂ ಮೆಸೇಜ್ ಅಲ್ಲ. ನಿಮ್ಮ ಎನರ್ಜಿ ಏನಿರುತ್ತೆ ನಾನು ಅದಕ್ಕೆ ಮೆಸೇಜ್ ಕೊಡಲೇಬೇಕು. ಯಾಕೆಂದರೆ ನಿಮ್ಗೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ, ನೀವು ಬುದ್ಧಿ ಕಲಿಯೋದಿಲ್ಲ. ಸೊ ಪರ್ಸನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂತಂದರೆ ದಯವಿಟ್ಟು ನನ್ನ ಬಯೋ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಂಬರ್ ನಾನು ಎಲ್ಲ ಸರ್ವಿಸಸ್ಸು ಕೊಟ್ಟಿದ್ದೀನಿ. ನಾನು ಟ್ಯಾರೋ ರೀಡಿಂಗ್ ಮಾಡ್ತೀನಿ, ಆಕಾಶಿಕ್ ರೀಡಿಂಗ್ ಮಾಡ್ತೀನಿ ಅಂತಂದರೆ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಪೂರ್ವ ಜನ್ಮದಲ್ಲಿ ನೀವೇನಾದರೂ ಕರ್ಮಗಳು ಮಾಡಿದರೆ ಅದರಿಂದ ಏನಾದರೂ ಸ್ಟಕ್ ಆಗಿದೆ, ಅಥವಾ 7 ಚಕ್ರ ಹೀಲಿಂಗು, ರೇಖಿ ಹೀಲಿಂಗ್ ಮತ್ತು ಏಂಜಲ್ ಹೀಲಿಂಗ್, ಕಾರ್ಡ್ ಕಟ್ಟಿಂಗ್, ಸೊ ತುಂಬ ಮೊಡಾಲಿಟಿ ಯೂಸ್ ಮಾಡಿ ನಾನು ಹೀಲ್ ಕೂಡ ಮಾಡ್ತೀನಿ. ಮತ್ತು ಲವ್ ಸ್ಪೆಲ್ ಮಾಡ್ತೀನಿ, ಕ್ಯಾಂಡಲ್ ಮ್ಯಾಜಿಕ್ ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ನಿಮ್ಗೇನಾದರೂ ಬೇಕು ಅಂತಂದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಅದರಲ್ಲೂ ಡಿಫ್ರೆಂಟ್ ಟಾಪಿಕ್, ಸೇಮ್ ಟಾಪಿಕ್ ನಾನು ಹಾಕಲ್ಲ, ಡಿಫ್ರೆಂಟ್ ಟಾಪಿಕಲ್ಲಿ ನಾನು ಹಾಕ್ತಾ ಇರ್ತೀನಿ ವೀಡಿಯೋಸ್ಗಳು. ಸೊ ನೀವು ಅದನ್ನು ನೋಡ್ಬೋದು. ಸೊ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್, ಇಂಗ್ಲೀಷ್ ಇನ್ಸ್ಟಾಗ್ರಾಮ್, ಕನ್ನಡ ಯೂಟ್ಯೂಬ್ ಚಾನಲ್, ಕನ್ನಡ ಇನ್ಸ್ಟಾಗ್ರಾಮ್ ಎಲ್ಲ ಡಿಫ್ರೆಂಟ್ ಇದೆ. ಎಲ್ಲ ಲಿಂಕ್ನು ಬಯೋದಲ್ಲಿದೆ. ಸೊ ನೀವೇನಾದರೂ ನನ್ನ ವೀಡಿಯೋನ ಎಂಜಾಯ್ ಮಾಡ್ತಾಯಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಸೊ ಲವ್ ಯು ಆಲ್. ಸೊ ತಲೆ ಕೆಡಿಸ್ಕೊಳ್ಬೇಡಿ, ನೆಮ್ಮದಿಯಾಗಿರಿ, ಒಳ್ಳೆ ಊಟ ಮಾಡಿ, ನಿದ್ದೆ ಮಾಡಿ, ಟೈಮ್ ಕರೆಕ್ಟಾಗಿ ವಾಶ್ರೂಮ್ ಹೋಗಿ, ನೀರು ಕುಡೀರಿ. ಸೊ ಇದಿಷ್ಟು ನೀವು ಫಾಲೋ ಮಾಡಿದ್ರೆ ಅರ್ಧ ಸೆಲ್ಫ್ ಲವ್ ಮಾಡೋಂಗೆ. ಫೋರ್ಸ್ಫುಲಿ ಸೆಲ್ಫ್ ಲವ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಏನೋ ಸೆಲ್ಫ್ ಲವ್ ಅನ್ನೋದಲ್ಲ. ಸೊ ಅದನ್ನು ರಿಯಾಲಿಟಿಯಾಗಿ ನೀವು ಥಿಂಕ್ ಮಾಡಬೇಕು. ಸರಿನಾ? ಓಕೆನಾ? ಸೊ ಏಕೆಂದರೆ ಸೆಲ್ಫ್ ಲವ್ ಮಾಡದೇ ಇದ್ದರೆ ನಾವು ಸೆಲ್ಫ್ ಲವ್ ವರ್ತ್ ಗೊತ್ತಾಗಲ್ಲ. ಸೆಲ್ಫ್ ವರ್ತ್ ಗೊತ್ತಾಗದೇ ಇದ್ದರೆ ನಮಗೆ ಫ್ಯೂಚರ್ ಪಾರ್ಟ್ನರ್ ಸಿಗೋಲ್ಲ. ಯಾಕೆಂದರೆ ನಾವೇ ನಮ್ಮ ಬಗ್ಗೆ ಏನೋ ಅಂತ ನಾವು ತಿಳ್ಕೊಂಡಿಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ಕಚಡಗಳೇ ಬರ್ತಾರೆ. ಸೊ ಫ್ಯೂಚರ್ ಪಾರ್ಟ್ನರ್ ಬರೋದಕ್ಕೆ ಸ್ಪೇಸೇ ಇರಲ್ಲ. ನಿಮ್ಮ ಮೊಬೈಲಲ್ಲಿ ಗ್ಯಾಲರಿಲಿ ಅನ್ವಾಂಟೆಡ್ ಫೋಟೋ ಇದ್ದರೆ ಅದು ಸ್ಪೇಸ್ ಫುಲ್ ಅಂತ ಕೊಡ್ತಾ ಇರುತ್ತೆ. ನೀವು ಒಳ್ಳೆ ಡ್ರೆಸ್ ಹಾಕೊಂಡಿದ್ರು ಫೋಟೋ ತಗೊಳಕ್ಕಾಗಲ್ಲ ಅಲ್ವಾ? ಸೊ ನಾನು ಫೋಟೋ ಬಗ್ಗೆ ಮಾತಾಡ್ತಾ ಇಲ್ಲ, ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಾತಾಡ್ದೇನೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.